ಗ್ಯಾಸ್ ಕಟೀಲ್ ಮುಗಿಸ್ಕೊಂಡು ಸ್ಟಾರ್ಟೆಡ್ ಟು ಧರ್ಮಸ್ಥಳ. ಫೈನಲಿ ನಮ್ಮ ಟ್ರಿಪ್ಪಿನ ಲಾಸ್ಟ್ ಸೆಕೆಂಡ್ ಡೆಸ್ಟಿನೇಷನ್ ಇದು. ಲಾಸ್ಟ್ ಥರ್ಡ್ ಡೆಸ್ಟಿನೇಷನ್. ಇದಾದಮೇಲೆ ಇನ್ನೊಂದು ಯಾವುದೋ ಗಣೇಶನ ದೇವಸ್ಥಾನ ಇದೆಯಂತೆ ಧರ್ಮಸ್ಥಳ ಆದಮೇಲೆ. ಅದಾದಮೇಲೆ ಲಾಸ್ಟಿಗೆ ಕೊಕ್ಕೆಗೆ ಹೋಗೋ ಥರ. ಹುಡುಗಿರ್ ಏನಿಲ್ಲ. ಏಯ್ ಯಾಕೋ ಹಿಂದೆ ಕೂತ್ಕೊಂಡು ಹುಡುಗಿ ನೋಡಿದ ತಕ್ಷಣ ಹೊಡಿತಾ ಇದೆಯಾ? 68 ಕಿಲೋಮೀಟರ್ಸ್ ಟು ಗೋ. 6:30 ಹೋಗ್ಬಿಡ್ತೀವಿ ಅಂತ ತೋರಿಸ್ತದೆ. ಮ್ಯಾಪ್ಸ್ಗೆ ಗೊತ್ತು ನಾವು ಎಷ್ಟು ಭಯಂಕರವಾಗಿ ಓಡಿಸ್ತೀವಿ ಅಂತ. ಅದಕ್ಕೆ ಕರೆಕ್ಟಾಗಿ ಬೇಗನೆ ಹೇಳ್ತಾ ಇದೆ. ಸೊ ಆ್ಯಕ್ಚುಲಿ ನಾನು ಈ ಟ್ರಿಪ್ಪಲ್ಲೇ ಇಷ್ಟು ನಿಧಾನವಾಗಿ ಓಡಿಸ್ತಾ ಇರೋದು. ನಾನು 110 ಲಾಸ್ಟ್ ಅಂದರೆ 110 ಅಷ್ಟೇ. ಆ್ಯಕ್ಚುಲಿ 130 140 ಗಂಟೆಲ್ಲ ಹೋಗುತ್ತೆ. ಬಟ್ 110 ಅಷ್ಟೇ ಓಡಿಸಿದ್ರದು ಈ ಟ್ರಿಪ್ಪಲ್ಲೇ ಟಾಪ್ ಸ್ಪೀಡ್. ಅಂದರೆ 3 ಟೈಮ್ಸ್ ಫಿಲ್ ಮಾಡಿದ್ದೀನಿ. ಫಸ್ಟ್ ಡೇ ಬಿಡಿ ಸಕಲೇಶ್ಪುರಕ್ಕೆ ಹೋಗುವಾಗಲೇ ಫುಲ್ ಟ್ಯಾಂಕ್ ಕುಡಿದ್ಬಿಡ್ತು. ಫುಲ್ಲು ಚಚ್ಕೊಂಡು ಹೋಗ್ಬಿಟ್ಟೆ. ಸರ್ವಿಸ್ ಬೇರೆ ಮಾಡಿಸಿದ್ನಲ್ಲ, ಅದಕ್ಕೆ ಒಂಚೂರು ಚೆನ್ನಾಗಿ ಕುಡಿದ್ಬಿಟ್ಟಿದೆ. ಬಟ್ ಅದಾದಮೇಲಿಂದ ಒಳ್ಳೆ ಮೈಲೇಜು, ಸೀರಿಯಸ್ಸಾಗಿ ಒಳ್ಳೆ ಮೈಲೇಜು. ಲಗೇಜ್ ಬೇರೆ ಇದೆ. ಲಗೇಜ್ ಅಮ್ಮಮ್ಮ ಅಂದ್ರೆ ಒಂದು 20-30 kg ಇರುತ್ತೆ. ಸೊ ಒಂದು 15 ಒಂದು 15 ಎಲ್ಲ ಇರಲ್ಲ, ಒಂದು 8-9 kg ಇರುತ್ತೆ. ಪ್ಲಸ್ ನಾನೊಂದು 60, ಹಿಂದೆ ಕೂತಿರೋನೊಬ್ಬ 60, 120, ಒಂದು 200 kg ಹಾಕೊಂಡು ಹೇಳ್ಕೊಂಡು ಹೋಯ್ತಾ ಇದ್ದೆ. 200 kg ಅಲ್ಲ, ಸಾರಿ 128 kg. ಮತ್ತೆ ಘಾಟ್ ಸೆಕ್ಷನ್ ರೋಡ್ ಇದ್ದಂಗೆ ಐತಿದ್ದು. ಫಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಅದು ಗಾಡೀಲಿ ಹೋಗ್ತಾ ಇರೋದು ನಾನು. ರೋಡ್ ಕೇಳ್ಪಟ್ಟಿದ್ದೀನಿ, ರೋಡ್ಸ್ ಎಲ್ಲ ಒಂಚೂರು ಭಯಂಕರವಾಗಿರುತ್ತೆ ಧರ್ಮಸ್ಥಳದಲ್ಲಿ, ಕಾರ್ನರಿಂಗ್ಸ್ ಎಲ್ಲ ಇರುತ್ತೆ ಅಂತ. ನೋಡೋಣ ಹೆಂಗಿದೆ ಏನು ಅಂತ. ಆ್ಯಕ್ಚುಲಿ ನನ್ನ ಲೆಕ್ಕಕ್ಕೆ ಕೊಕ್ಕೆ ಬಿಟ್ಟು ರಿಟರ್ನ್ ಆಗುವಾಗಲೂ ಒಂದು ಇನ್ನೊಂದು 2 ಪಾಯಿಂಟ್ ಇರ್ಬೋದು ಪೆಟ್ರೋಲು. ಆ್ಯಕ್ಚುಲಿ ಒಂದು ಫುಲ್ ಟ್ಯಾಂಕ್ ಹೊಡೆದ್ರೆ 600 ಕಿಲೋಮೀಟ್ರ್ ಗಂಟ ಯಾವುದೇ ಥರ ತೊಂದರೆ ಇರೋಲ್ಲ. ಯಾಕೆ ಇಷ್ಟ ಜನ ನಿಂತವ್ರು ಇಲ್ಲಿ? ಒಂದು ಫುಲ್ ಟ್ಯಾಂಕಲ್ಲಿ ಒಂದು ಸತಿ 500,000 ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದು ಇನ್ನೊಂದು 2 ಡೇಸ್ಗೆ ಪೆಟ್ರೋಲ್ ಇತ್ತು. ಸೊ ನಾನು ಹೇಳ್ದಂಗೆ ಮೈಲೇಜ್ ಚೆಕ್ ಮಾಡೋಕ್ಕೆ ಹೋಗಲ್ಲ ಯಾವತ್ತೂ. ನಾನು ಇವತ್ತಿನವರೆಗೂ ನನ್ನ ಗಾಡಿ ಮೈಲೇಜ್ ಚೆಕ್ಕೇ ಮಾಡಿಲ್ಲ. ಇಲ್ಲೇನು ತೋರಿಸುತ್ತೋ ನಾನು ಅದನ್ನು ಹೇಳ್ತೀನಿ ಅಷ್ಟೇ. ಯಾವುದೋ ಒಳ್ಳೆ ರೋಡೆಲ್ಲ ಫುಲ್ಲು ಶಾರ್ಟಾಗಿ ಚೆನ್ನಾಗಿದೆ. ನನಗೆ ನೈಟ್ ಹೊತ್ತಲ್ಲಿ ಗಾಡಿ ಓಡ್ಸೋಕ್ಕೆ ಇಷ್ಟ ಆಗೋಲ್ಲ, ಕಾಟ್ ಓಡ್ಸೋಕ್ಕೆ. ಬಟ್ ಡೇ ಹೊತ್ತಲ್ಲಿ ಒಳ್ಳೆ ಮಜಾ ಇರುತ್ತೆ, ಒಳ್ಳೆ ಕಾರ್ನರಿಂಗ್ಸ್ ಮಾಡ್ಬೋದು. ಬಟ್ ಅದೇ ನೈಟಲ್ಲಿ ಆದರೆ ನಮ್ಮ ಗಾಡಿದು ವಿಸಿಬಿಲಿಟಿ ಕಮ್ಮಿ. ಸೀರಿಯಸ್ ಆಗಿ ಮೊನ್ನೆ ಮುರುಡೇಶ್ವರಕ್ಕೆ ಹೋಗ್ಬೇಕಂತೂ ನಿಜವಾಗ್ಲೂ ಸಕ್ಕದ ಗಾಬರಿ ಆಗೋಯ್ತು ನನಗಂತೂ. ಅಷ್ಟು ಭಯಂಕರವಾಗಿತ್ತು. ಅದರಲ್ಲಂತೂ ಬಿಡಿ 40 ಹೆಚ್ಚು 40 ಜಾಸ್ತಿ, 40 ಮೇಲೆ ಹೋಗೇ ಇಲ್ಲ. ಮತ್ತೆ ಬಂತು ನನ್ನ ಫೇವ್ರೇಟ್ ರೋಡ್ಸ್. ಇಲ್ಲೆಲ್ಲ ಸ್ಟೇಟಸ್ ಮಾಡಿ ಹಾಕಿದ್ರೆ ಏನು ಖರಾಬಾಗಿರುತ್ತೆ ವೀಡಿಯೋ. ಇದು ಲ್ಯಾಂಡ್ಸ್ಕೇಪಲ್ಲಿ ಬರುತ್ತೆ, ಸ್ಟ್ರೈಟಾಗಿ ಬರೋಲ್ಲ. ಸ್ಟ್ರೈಟಾಗಿ ಬಂದಿದ್ರೂ ಒಂದು ವೀಡಿಯೋ ಹಾಕ್ಬೋದಾಗಿತ್ತು. ಸೊ ಇನ್ಸ್ಟಾಗ್ರಾಮಲ್ಲಿ ಇದ್ದೀನಿ. ಬಟ್ ನಾನು ಹೇಳ್ತೀನಿ, ನಾನು ಫೇಸ್ ರಿವೀಲ್ ಮಾಡಿಲ್ಲ. ಅದ್ರಲ್ಲಿ ಫೇಸ್ ಎಲ್ಲ ಇದೆ. ಆ ಪೋಸ್ಟೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ ಬೇಗ. ಫಸ್ಟು ಬೆಂಗಳೂರಿಗೆ ಹೋಗಿದ ತಕ್ಷಣ ವೀಡಿಯೋ ಎಡಿಟ್ ಮಾಡಿ ಎಲ್ಲನೂ ಹಾಕಬೇಕು.
ಮತ್ತು ಪ್ರತಿ ಎವ್ರಿ ಸಂಡೇ, ಈ ಸಂಡೇನು ಬೆಂಗಳೂರಿಗೆ ಹೋಗಿನೂ ಸಂಡೇ ಯಾವುದಾದ್ರೂ ಒಂದು ಬ್ರೇಕ್ಫಾಸ್ಟ್ ರೈಡು ಇಲ್ವಾ ಯಾವುದಾದ್ರೂ ಒಂದು ಪ್ಲೇಸ್ ತೋರಿಸ್ತೀನಿ, ತಲೆಗೆ ಎಡ್ಸ್ಕೊಬಿಡಿ. ಕನಕಪುರ ಸೈಡ್ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗೋಣ. ಟಿ ಕೆ ಫಾಲ್ಸು. ಬಟ್ ಟಿ ಕೆ ಫಾಲ್ಸ್ ಒಳಗೆಲ್ಲ ಹೋಗೋಲ್ಲ ನಾನು, ಯಾಕಂದರೆ ಅಲ್ಲಿ ಅಷ್ಟೊಂದು ಏನೂ ಇಲ್ಲ. ಅಷ್ಟು ಬೆಳಗ್ಗೆ ನಾನು ಮತ್ತೆ ರಿಟರ್ನ್ ಅಂಗಡಿಗೆ ಬೇರೆ ಬರಬೇಕಾಗತ್ತೆ. ಅದಕ್ಕೆ 9 ಗಂಟೆ ಒಳಗೆ ನಾನು ಮನೆಗೆ ಬರಬೇಕು. ಈ ಸಂಡೇ ಪಕ್ಕ ಇನ್ನೊಂದು ವೀಡಿಯೋ ಮಾಡಿ ವಿತಿನ್ ಸ್ಯಾಟರ್ಡೇ ಒಂದು ವೀಡಿಯೋ, ಫಸ್ಟ್ ವೀಡಿಯೋ ಹಾಕ್ಬಿಡ್ತೀನಿ. ಫಸ್ಟ್ ವೀಡಿಯೋ ಆದಮೇಲೆ ಸೆಕೆಂಡ್ ವೀಡಿಯೋ ಸಂಡೇ ಪೋಸ್ಟ್ ಮಾಡ್ತೀನಿ. ಥರ್ಡ್ ಡೇ ವೀಡಿಯೋ ಮಾಡಿಲ್ಲ ನಾನು ಆ್ಯಕ್ಚುಲಿ. ಇವತ್ತಿನ ವೀಡಿಯೋ ಏನಿದೆ ಅದು ನಿಮಗೆ ನೆಕ್ಸ್ಟ್ ಟ್ಯೂಸ್ಡೇ ಬರುತ್ತೆ. ಇವತ್ತು ವೆಡ್ನಸ್ಡೇ. ಎಷ್ಟು ಬೇಕಾಗುತ್ತೋ ನನಗೆ ಬೇರೆ ಏನು ಕೆಲಸ ಇರಲ್ಲ, ಎಡಿಟ್ ಮಾಡೋದು ಒಂದೇ ಇರುತ್ತೆ. ಅದು ಬಿಟ್ಟರೆ ಶಾಪಲ್ಲಿ ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಅದೆಲ್ಲ ಮಾಡ್ಕೋಬೋದು ಬೇಗನೆ. ನೈಟೆಲ್ಲ ನನಗೆ ಕಿತ್ತಾಗೋದು ಕೆಲಸ ಏನೂ ಇರಲ್ಲ. ಎಡಿಟ್ ಮಾಡಿ ಪಕ್ಕ ಹಾಕ್ತೀನಿ. ಸ್ವಲ್ಪ ದಿನ ಮಾತ್ರ ಒಂದಿನ ಬಿಟ್ಟು ಒಂದಿನ ಹಾಕ್ತೀನಿ ವೀಡಿಯೋಸು. ಒನ್ಸ್ ನಾವು ಕ್ಲಿಕ್ ಆಗಿದ ತಕ್ಷಣ ನಂತರ ಪ್ರಾಪರಾಗಿ ಡೈಲಿ ಪೋಸ್ಟ್ ಮಾಡೋಣ. ಲಾಸ್ಟ್ ಡೇದು ಇವತ್ತು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ವೀಡಿಯೋಸ್ ಬಂದು ನನ್ನ ಮೈಂಡಲ್ಲಿರೋದು ಕರೆಕ್ಟಾಗಿ ಶಾರ್ಪ್ 12:30 ಒಳಗೆ ಬರುತ್ತೆ. ಇಲ್ಲಾಂದರೆ ಈವ್ನಿಂಗ್ 4:30 to 5 o'clock ಒಳಗೆ ಬಂದುಬಿಡುತ್ತೆ. ಇನ್ನೊಂದು ನನ್ನ ಹತ್ರ ಡಾಂಗಲೂ ಇಲ್ಲ. ಸೊ ನಾನು ಅದು ಹೆಂಗೆ ಅಪ್ಲೋಡ್ ಮಾಡ್ತೀನೋ ಅದೇನೋ ನನಗೂ ಗೊತ್ತಿಲ್ಲ ಸರಿಯಾಗಿ. ಅಪ್ಲೋಡ್ ಮಾಡೋಕ್ಕೆ ಮೇಯ್ನಾಗಿ ಡೇಟಾ ಬೇಕು. ಡೇಟಾ ಎಷ್ಟು ಫಾಸ್ಟಾಗಿರುತ್ತೋ ಅಪ್ಲೋಡಿಂಗ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನನಗೆ ಹೇಳಿದರು ಗೋಪುರ ತೊಗೋವಾಗ್ಲೇ. ಸೊ ನೋಡೋಣ. ಸೊ ನೋಡಿ, ಈ ಥರ ಟೆಂಪೋ ಹಿಂದೆ ಮ್ಯಾಟ್ ಹಾಕಿರ್ತಾರೆ. ಏನಕ್ಕಂದರೆ ಹಿಂದೆ ಬರೋರು ಕಲ್ಲು ಹೊಡಿಬಾರ್ದು ಅಂತ. ಬಟ್ ಆದರೂ ಹೊಡಿತಾ ಇದೆ. ನೋಡಿ ಇದಕ್ಕೆ ನಾನು ಹಿಂದೆ ಹೋಗೋದೇ ಇಲ್ಲ. ಅದು ಇಲ್ದಿರಂಗೆ ಈ ಕಲ್ಲೆಲ್ಲ ಟಯರ್ಗೆ ಹೆವಿ ಡ್ಯಾಮೇಜ್ ಮಾಡೋ ಅಷ್ಟು ತುಂಬ ಶಾರ್ಪಾಗಿರುತ್ತೆ. ಒಂಚೂರು ಹುಷಾರಾಗಿ ಓಡಿಸಿ. ನನಗೆ ಯಾಕೋ ಇದು ರಿಟರ್ನು ಮುರುಡೇಶ್ವರಕ್ಕೆ ಹೋಗುವಾಗ ಇದೇ ಥರ ಎಲ್ಲ ಊರು ಇದೇ ಥರನೇ ಇತ್ತು. ಅದೇ ಒಂಚೂರು ನೋಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ನಾವು ಕಟೀಲಿಗೆ ಬರುವಾಗ ಇಷ್ಟೇ ಆಗಲ್ಲ ಮರಿ ಇದು ನಾಗರಾವೆ ಹತ್ತಿಸ್ದೆ ಅಂದ್ಕೊಂಡೆ. ಬಟ್ ಹಚ್ಚಿದ್ರೆ ಅಲ್ಲೆಲ್ಲರೂ ಬಿದ್ದು ಒದಾಡಬೇಕಾಗಿತ್ತು. ಏನಪ್ಪ ಇದು ನುಲಿತಾ ಇದಕ್ಕೆ ನಾನು ಕಡ್ಡಿ ಅಂದ್ಕೊಂಡೆ ಫಸ್ಟು. ಆಮೇಲೆ ಸಡನ್ನಾಗೆ ಹಿಂಗೆ ಶೇಕ್ ಆಗೋದು ನೋಡಿಬಿಟ್ಟು ಅಯ್ಯೋ ಹತ್ತಿಸ್ಬಿಟ್ವಲ್ಲ ಅಂದ್ಬಿಟ್ಟು ಪಟ್ಟನ್ನು ನಿಲ್ಲಿಸ್ದೆ. ಬಟ್ ನೋಡಿದ್ರೆ ಹಚ್ಚಿಲ್ಲ ನಾವು. ನಮ್ಮ ಪುಣ್ಯಕ್ಕೆ ಅದು ಹೋಗ್ಬಿಟ್ಟಿತ್ತು. ಈ ಥರ ಹಂಚಿನ ಮನೆ ಎಷ್ಟು ಜನಕ್ಕೆ ಇಷ್ಟ ಅಂತ ಕಮೆಂಟ್ ಮಾಡಿ ಗೈಸ್. ನನಗೂ ಹಂಚಿನ ಮನೆ ಇಷ್ಟ. ಬಟ್ ನನಗೆ ಯಾರೂ ಈ ಥರ ರಿಲೇಟಿವ್ಸ್ ಇಲ್ಲ. ನನಗೆ ತುಂಬ ಆಸೆ ಒಂದು ಉಡುಪಿಗೆ ಹೋಗೋದು, ಚಿಕ್ಕಮಂಗ್ಳೂರು ಎಸ್ಪೆಷಲಿ. ನನಗೆ ಮಳೆ ಬೀಳೋ ಜಾಗ ಅಂದರೆ ಸಖತ್ತು ಇಷ್ಟ. ಮಳೇಲಿ ಗಾಡಿ ಓಡ್ಸೋಕ್ಕಂತೂ ನನಗೆ ಸಖತ್ತು ಇಷ್ಟ. ನಾನು ಇದನ್ನು 100 ಸತಿ ಹೇಳ್ಬಿಟ್ಟಿರ್ತೀನಿ ವಿಡಿಯೋಗಳಲ್ಲಿ. ನಾನು ರಿಯಲಾಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಮಳೆನ. ನಾನು ಈ ರೈಡಲ್ಲಿ ಮಳೆ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆಂಟಲ್ಲಿ ಇದ್ದೆ ನಾನು. ಯಾಕಂದರೆ ಬೆಂಗಳೂರಲ್ಲಿ ನಾವು ಹೊರಡೋಕ್ಕೆ ಮುಂಚೆ ಒಂದು 3 ದಿನಕ್ಕೆ ಮುಂಚೆ ಸಿಕ್ಕಾಪಟ್ಟೆ ಮಳೆ. ಯಾವ ರೇಂಜಿಗೆ ಅಂದರೆ 6 ಗಂಟೆಗೆ ಹಿಡಿದಿದ್ದು ಮಳೆ 8 ಗಂಟೆ ಹೋಯಿತು ನಮ್ಮ ಏರಿಯಾದಲ್ಲಿ. ಅದು ಜೋರು ಮಳೆ. ನಾನು ತುಂಬ ಮಾತಾಡ್ಬಿಟ್ರೆ ವಿಡಿಯೋ ನೀಟಾಗಿ ಕಟ್ ಮಾಡಿ ಹಾಕೋಕ್ಕಾಗಲ್ಲ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಧರ್ಮಸ್ಥಳಕ್ಕೆ ಇನ್ನೊಂದು 10-15 ಕಿಲೋಮೀಟರ್ ಇರುವಾಗ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬಾಯ್. ಯಾವುದೋ ಸಿಟಿ ಇದ್ದಂಗಿದೆ ಅದು. ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾನು ಫುಲ್ ಜೋಶಲ್ಲಿ ಸಾಂಗ್ ಬೇರೆ ಹಾಕ್ಕೊಂಬಿಟ್ಟಿದ್ದೀನಿ. ಅದೇ ಒಂಥರ ಇರೋದು.
ಬ್ಯಾಟ್ರಿ ಯಾಕೋ ವೀಕ್ ಆದಂಗೆ ಫೀಲ್ ಆಗ್ತಾಯಿದೆ ನನಗೆ. ಯಾಕಂದರೆ ಗಾಡಿ ಅವಾಗವಾಗ ಆಫ್ ಆಗ್ತಾಯಿದೆ. ಐ ಪಿ ಮೇಲಿರುವಾಗ ಈ ಥರ ಎಲ್ಲ ಆಫ್ ಆಗಿದ್ದೇ ಇಲ್ಲ. ರೇರ್ ಈ ಥರ ಎಲ್ಲ ಆಗೋದು. ಬಟ್ ಇವಾಗ ಸಡನ್ನಾಗಿ ಆಗ್ತಾಯಿದೆ. ಈ 12,000 ಸರ್ವಿಸ್ ಕೊಡೋಕೆ ಮುಂಚೆಯಿಂದ ಹಿಂಗಿತ್ತು. ಬಟ್ ಅವರು ರೆಕವರ್ ಮಾಡಿಲ್ಲ ಅನ್ಕೋತೀನಿ. ಏ ಬ್ರೋ, ಅಷ್ಟೇ. ಇನ್ನೊಂದು 50 ಕಿಲೋಮೀಟ್ರ್ ಇದೆ. 18 ಕಿಲೋಮೀಟ್ರ್ ಬಂದಿದ್ದೀವಿ. ಚೆನ್ನಾಗಿದೆ ಸಿಟಿನೂ. ಒಂಥರ ನನಗೆ ಈ ಥರ ಇಷ್ಟ ಗೈಸ್. ಸೆಮಿ ಸಿಟಿ ಆಗೆ ಒಂಥರ ಜಾಸ್ತಿ ಸಿಟಿ ಆಗೋ ಇರಬಾರ್ದು, ಜಾಸ್ತಿ ಹಳ್ಳಿ ಆಗೋ ಇರ್ಬೋದು. ಡಿಸ್ಟ್ರಿಕ್ ಇದ್ದಂಗೆ ಇರಬೇಕು. ಆ್ಯಕ್ಚುಲಿ ನಂಗೆ ಬೆಂಗಳೂರು ಇಷ್ಟ. ಬಟ್ ಆದರೆ ಒಂಥರ ಯಾವ ಪೊಲೀಸ್ ಸ್ಟೇಷನಪ್ಪ ಅದು, ಬೋರ್ಡ್ ನೋಡಿಲ್ಲ. ಒಂಥರ ಸಪ್ರೇಟಾಗಿ ಬಂದುಬಿಟ್ರೆ ನಾನು ಬೆಂಗಳೂರನ್ನೇ ಮರ್ತು ಬಿಡ್ತೀನಿ, ಬೇರೆ ಒಂದು ಲೋಕದಲ್ಲಿ ಹೋಗ್ಬಿಡ್ತೀನಿ. ಓಕೆ, ಮತ್ತೆ ಕಂಟಿನ್ಯೂ ಮಾಡಮ್ಮ. ಎಲ್ಲ ಹೆಂಗೆ ಡ್ರೈ ಆಗಿಬಿಟ್ಟಿದೆ ನೋಡಿ ಗೈಸ್. ಒಂದು ಚೂರು ನೀರೇ ಇಲ್ಲ ಇಲ್ಲಿ. ಅಪ್ಪ, ಇಲ್ಲಿ ನೋಡಿದ್ರೆ ರಿವರ್ ಥರ ತೋರಿಸ್ತಾ ಇದೆ. ಅದು ಒಂದು ಹನಿ ನೀರಿಲ್ಲ. ಬಟ್ ಆದರೂ ಎಷ್ಟು ಮರಗಳಿದೆ ನೋಡಿ, ಎಷ್ಟು ಹಸ್ರಾಗೆ ಇದೆ. ವಾವ್, ಸೂಪರ್. ಒಳ್ಳೆ ಕಾರ್ನರಿಂಗ್ ಮಾಡ್ಕೊಂಬಂದೆ. ಎಷ್ಟಿತ್ತು ಈ ಥರ ರೋಡಲ್ಲೆಲ್ಲ ಏನಿದೆ ಅಂತ ಹೋಗಿ ಅದು ನೋಡ್ಬಿಡ್ಬೇಕು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನನಗೆ ಕಾರ್ನರಿಂಗ್ ಮಾಡೋದಂದ್ರೆ ಸಖತ್ತು ಇಷ್ಟ ಗೈಸ್. ಮ್ಯಾಡ್ ಅಟ್ ಕಾರ್ನರಿಂಗ್ಸ್. ಬಟ್ ಒಂದು ಸತಿ ಕಾರ್ನರಿಂಗ್ ಮಾಡ್ಕೊಂಡು ಹಾಯ್ಕೊಂಡಿದ್ದು. ಇದೆ ಧರ್ಮಸ್ಥಳ ಎಂಟ್ರೆನ್ಸ್ ಗಾಯ್ಸ್. ಇಲ್ಲಿಂದ ರೋಡು ನೀಟಾಗಿ ಚೆನ್ನಾಗಿರುತ್ತೆ. ಯಾರು ಗುರು ನೀನು ಟಿಕ್ಕಿ ಎಲ್ಲ ಓಪನ್ ಮಾಡ್ಕೊಂಡು ಹೋಗ್ತಾ ಇದೆಯಾ? ಓ, ಹಿಂದೆ ಏನೋ ಇಟ್ಟವ್ರೆ. ಸೊ ಏನಾದ್ರು ತಿನ್ನೋಣ, ಹೊಟ್ಟೆ ಹಸಿತಾ ಇದೆ. ಯಾವುದೋ ಜೈನ್ ರೆಸ್ಟೋರೆಂಟ್ ಅಂತೆ. ಓಕೆ, ಇನ್ನು ಮುಂದೆ ತಿಂದ್ಬಿಟ್ಟು ಏನಾದರೂ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಇನ್ನು 2 ಕಿಲೋಮೀಟ್ರ್ 2.5 ಕಿಲೋಮೀಟರ್ಸ್ ಇದೆ ಇನ್ನು ಧರ್ಮಸ್ಥಳ ಟೆಂಪಲ್ಗೆ. ತಿನ್ನೋಣ ಅಂದ್ಕೊಂಡು ಹಂಗೆ ಮುಂದೆ ಬಂದುಬಿಟ್ವಿ. ನಾನು ಆಫ್ಟರ್ ಮೆನಿ ಇಯರ್ಸ್, ತುಂಬ ವರ್ಷಗಳ ನಂತರ ಇವತ್ತೇ ನಾನು ಬರ್ತಾ ಇರೋದು ಧರ್ಮಸ್ಥಳಕ್ಕೆ. ಆಗೋಗಿತ್ತು ಸುಮಾರು ಒಂದು 7-8 ವರ್ಷ ಮೇಲೆ ಆಗ್ಬಿಟ್ಟಿರ್ಬೇಕು ನಾನು ಧರ್ಮಸ್ಥಳಕ್ಕೆ ಬಂದು. ಅವಾಗೆಲ್ಲ ನಾವು ಎಷ್ಟಿಷ್ಟು ಉದ್ದ ಹುಡುಗರು, ಏನಂದರೆ ಏನೂ ಗೊತ್ತಿರಲಿಲ್ಲ ನಮಗೆ. ಆ ವಯಸ್ಸಲ್ಲಿ ಬಂದಿದ್ದು. ಇವಾಗ ಮತ್ತೆ ಬರ್ತಾಯಿದ್ವಿ ಅದು ಗಾಡೀಲಿ. ಚೆನ್ನಾಗಿದೆ ಇದನ್ನು. ಒಂಥರ ಹೊಟ್ಟೆ ಬೇರೆ ಹಸಿತಾ ಇದೆ. ಏನು ಮಾಡೋಣ, ಅಮೌಂಟ್ ಬೇರೆ ಸ್ವಲ್ಪ ಶಾರ್ಟೇಜ್ ಐತೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಇಬ್ರು. ಯಾಕಂದರೆ ಇಲ್ಲೇ ಖರ್ಚು ಮಾಡ್ಕೊಂಬಿಟ್ರೆ ಪ್ರಸಾದಗಳು ತೊಗೊಂಡು ಹೋಗೋಕ್ಕಾಗಲ್ಲ. ಇನ್ನೂ ಒಂದು 2 ಪ್ಲೇಸ್ ಇದೆ, ಅಲ್ಲಿ ನೋಡೋಕ್ಕಾಗಲ್ಲ.
ಸಕ್ಕತ್ತಾಗೋಯ್ತಪ್ಪ, ನಿಜವಾಗ್ಲೂ ಚೆನ್ನಾಗಿದೆ. ಸ್ಟೇಟಸಲ್ಲಿ ನೋಡ್ತಾ ಇದ್ದೆ ನಾನು ಅಷ್ಟೇ, ನಮ್ಮ ಫ್ರೆಂಡ್ಸ್ ಆಗೋದಾಗಲಿ ಸ್ನ್ಯಾಪಲ್ಲಿ ನೋಡ್ತಾ ಇದ್ದೆ. ಧರ್ಮಸ್ಥಳ ಅದು ಮೇಯ್ನ್ ಫೋಟೋಸ್ ಮಾತ್ರ ಹಾಕೋರು. ಈ ಥರ ರೋಡೆಲ್ಲ ಸಕ್ಕತ್ತಾಗಿದೆ ಅಂತ ನಾನು ನೋಡೇ ಇರಲಿಲ್ಲ, ಐಡಿಯಾನೂ ಇರಲಿಲ್ಲ ನನಗೆ. ಬಟ್ ರಿಯಲಿ ಸಕ್ಕತ್ತಾಗಿದೆ ನೋಡಿ. ರೈಟ್ ಸೈಡಲ್ಲಿ ನೋಡಿ ಹೆಂಗಿದೆ, ವಾವ್ 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 ವಾವ್, ಜಸ್ಟ್ ನೋ ವರ್ಡ್ಸ್ ಟು ಸೇ. ನಾ 700 ಮೀಟ್ರು ಬಂದ್ಬಿಟ್ವಿ ಧರ್ಮಸ್ಥಳ ಗೇಟ್ ಆಫ್ ಧರ್ಮಸ್ಥಳ ಟೆಂಪಲ್ ನೋಡಿಕೊಂಡು ಬಂದ್ವಿ ನೋಡಿ ಧರ್ಮಸ್ಥಳಕ್ಕೆ. ಕೀಪ್ ಲೆಫ್ಟ್, ಓಕೆ. ವಾವ್ ನಮ್ಮ ಮಚ್ಚ ಲೆಫ್ಟ್ ಅಂತಾನೆ. ಕಾರ್ ಪಾರ್ಕಿಂಗ್, ಗೆಸ್ಟ್ ಹೌಸ್, ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್. ಎಲ್ಲ ವಿಚಿತ್ರವಾಗಿ ನೋಡ್ತಾರಪ್ಪ ಇವಾಗ ನಮ್ಮನ್ನ. ಗೋಪುರ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಎಲ್ಲ ಒಂಥರ ನೋಡ್ತಾರೆ, ಏನಪ್ಪ ಇವನು ಏನು ಮಾಡ್ತಾವನೆ ಅಂತ. ಶಿವ ಟ್ಯಾಟೂ ಶಾಪ್. ಗುರುವೇ ಫಸ್ಟ್ ಏನೋ ತಿನ್ನೋಣ ಬಾ ಗುರುವೇ. ರೈಟಾ? ಎಷ್ಟು ಜನ ಇದ್ದಾರೆ, ಏನು ಗುರು ಇಷ್ಟು ಜನ ಅವರೇ ಇವತ್ತು? ಸಮ್ಮರ್ಗೂ ಅದಕ್ಕೂ ಎಲ್ಲರಿಗೂ ಹಾಲಿಡೇಸ್ ಬೇರೆ ಅಲ್ವಾ, ಸೊ ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಅಪ್ಪ. ಏಟು ಸರಿಯಾಗಿ ಬೀಳ್ತೈತೆ. ಬೆಡ್ಶೀಟ್ ಬೇರೆ ಇಟ್ಕೊಂಡ್ಬಿಟ್ಟಿದ್ದೀನಿ ಕೆಳಗೆ, ಅದಕ್ಕೆ ಒಂಥರ ತುಂಬ ಮುಂದೆ ಕೂತಿದ್ದೀನಿ ನಾನು. ಸೊ ಹಂಪಲ್ಲಿ ಎಗ್ಗರಿಸಿ ಲೈಟಾಗಿ ಬಿಟ್ರೂ ಡೈರೆಕ್ಟಾಗಿ ಅಲ್ಲಿಗೆ ಹೊಡಿತೈತಿ. ಓ ಎಲ್ಲಯ್ಯ ಐತೆ, ಯಾ ಕಡೆಕಪ್ಪ? ಗುರುವೇ ನನ್ಗೆ ಯಾಕೋ ಫುಲ್ಲಾಗಿರಂಗೆ ಐತಿ ಇಲ್ಲಿ. ಓಟ್ ಬರ್ತ್ಯಾ? ಅಮ್ಮ ಓಕೆ ಗಾಯ್ಸ್, ನಾ ರೂಮಲ್ಲಿ ಹೋಗ್ಬಿಟ್ಟು ಎಲ್ಲ ಎತ್ತಿಟ್ಬಿಟ್ಟು ಬರ್ತೀನಿ.